ಆವಾಗ ಇದ್ದಕ್ಕಿದ್ದಂಗೆ ನಿನ್ನೆ ಮಸೀದಿ ಮೇಲಿಂದ ಕಲ್ಲುಗಳು ತೂರು ಬಂದು, ಮಸೀದಿ ಮೇಲಿಂದ ಚಪ್ಪಲಿ ತೂರು ಬಂತು. ನೋಡ್ತಿದ್ದಂಗೆ ಪರಿಸ್ಥಿತಿ ಉದ್ವಿಗ್ನಗೊಳ್ತು. ಯಾರಿದಕ್ಕೆ ಕಾರಣರು? ಅವನು ಯಾವನೋ ಒಬ್ಬ ಕೆಲಸ ಇಲ್ದಿರೋನು ಮಸೀದಿಯಲ್ಲಿ ಕೂತ್ಕೊಂಡಿದ್ದಂತೆ ಅವ್ನು ಚಪ್ಪಲಿ ತೂರ್ಬಿಟ್ಟ. ನಾನು ಅದನ್ನು ಹೇಳ್ತಾ ಇದ್ದೆ. ಅವನದು ಅದೇ ಕೆಲಸ, ಚಪ್ಪಲಿ ತೂರೋ ಕೆಲಸ, ಕಲ್ಲು ಹೊಡೆಯೋ ಕೆಲಸ, ಬೆಂಕಿ ಹಚ್ಚೋ ಕೆಲಸ. ಆದರೆ ಸಮಾಜ ಏನು ಸಂದೇಶ ರವಾನೆ ಆಯಿತು ಸಮಾಜಕ್ಕೆ? ಈಗ ಒಂದಿಷ್ಟು ಜನ ಈ ಅಂಗಡಿಗಳಿಗೆ ಬೆಂಕಿ ಹಚ್ಚಿಬಿಟ್ರಲ್ಲ, ನಷ್ಟ ಯಾರಿಗೆ? ಅವರೇನೋ ತರಕಾರಿ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ರು, ಬೀದಿಗೆ ಬಂತು ಬದುಕು. ಅದಕ್ಕೆ ನಾನೇನು ಹೇಳಿದೇನು ಅಂದರೆ, ಈ ಸಂಪೂರ್ಣ ಈ ವ್ಯವಸ್ಥೆಯ ಈ ಲೋಪ ಇದೆಯಲ್ಲ, ಪೊಲೀಸರು ಹೊರಬೇಕು. ಮೊದಲೊಂದು ಜನನ ಸರಿಯಾಗಿ ಬಡಿದು ಒಳಗಡೆ ಹಾಕಿಬಿಟ್ಟಿದ್ದರೆ ಈ ಕಥೆ ಆಗ್ತಿರಲಿಲ್ಲ. ಅದರಲ್ಲೂ ಈ ಹಿಂಡು ದಂಡು ಬಂದಂಥ ಸಂದರ್ಭದಲ್ಲಿ ಏನು ಯಾವ ಜಾಗದಲ್ಲಿ ಹೋಗ್ತಾ ಇದ್ದಾರೆ ಅವರು, ಏನು ಕತೆ, ಅಲ್ಲಿನ ಸ್ಥಳಗಳೇನೇನು ಶೋಧನೆ ಮಾಡಬೇಕು. ಎಲ್ಲೂ ಸಿಗದಿರೋಂಥ ಕಲ್ಲುಗಳು ಇವತ್ತಂಗೆ ಸಿಕ್ಬಿಡ್ತಾವೆ ಅವ್ರಿಗೆ. ಚಪ್ಪಲಿ ಎಷ್ಟು ಬಡತನ ಅಜ್ಞಾನ ಇರುತ್ತೆ, ಹಕ್ಕಳಕ್ಕೆ ಚಪ್ಪಲಿ ಇರಲ್ಲ, ತೂರೋದು ಬೇರೆ. ಪೊಲೀಸರು ಏನೇನೋ ಹೇಳಿದ್ರು, ಎಸ್ ಪಿಗಳು ಪಾಪ ಅವ್ರು ಏಟು ತಿಂದು ಕೂಡ ಕೆಲಸ ಮಾಡಿದ್ದಾರೆ. ಅವ್ರು ಹೇಳಿದ್ರು, ನಾವು ಜನಸಾಮಾನ್ಯರ ಮೇಲೆ ಬಿದ್ದಿಲ್ಲ ಕಲ್ಲುಗಳು, ಪೊಲೀಸರಿಗೆ ಬಿದ್ದಿದೆ. ಅದೇ ನೋಡಿ ತಪ್ಪು ಸಂದೇಶ ರವಾನೆ ಮಾಡೋದು. ಪೊಲೀಸರೇ ಕಲ್ಲಲ್ಲಿ ಹೊಡೆಸ್ಕೊತಾರೆ ಅಂತಂತಂದರೆ ಇನ್ನು ಜನಸಾಮಾನ್ಯರ ಗತಿ ಏನು? ಇಷ್ಟು ದಪ್ಪನ ಕಲ್ಲನ್ನು ಯಾರೋ ಒಬ್ಬರು ಹೆಂಗಸು ತಂದು ತೋರಿಸಿದ್ರು, ನೋಡಿ ಎಂಥ ದಪ್ಪನ ಕಲ್ಲು ಹೆಸರು ಅಂತ. ಏನಿದೆ ಅರ್ಥ ಇದು? ಬರೀ ರವಿ ಮುಖಿ ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ರವಿ, ನೋಡ್ತಾ ಇದ್ದೀವಿ ಮತ್ತೊಂದು ಸರಿ ಗಲಾಟೆಗಳಾಗ್ತಾ ಇದೆ. ಆ ದೃಶ್ಯಾವಳಿಗಳನ್ನು ಕೂಡ ನಾವು ತೋರಿಸ್ತಾ ಇದ್ವಿ. ಈಗ ಸದ್ಯಕ್ಕೆ ಸ್ಥಿತಿ ಯಾವ ರೀತಿ ಇದೆ? ಎಸ್ ಪಿ ಸಾಕಷ್ಟು ಎಫರ್ಟ್ ಹಾಕ್ತಾ ಇದ್ದಾರೆ, ಸಂಬಂಧಪಟ್ಟಂಥವ್ರ ಜೊತೆ ಮಾತಾಡ್ತಾ ಇದ್ದಾರೆ, BJP ನಾಯಕರ ಜೊತೆಗೂ ಕೂಡ ಮಾತಾಡಿದ್ದಾರೆ. ದಯವಿಟ್ಟು ಈ ಶಾಂತಿ ಮರುಸ್ಥಾಪನೆ ನಿಟ್ಟಿನಲ್ಲಿ ಏನೇನು ಕ್ರಮ ಕೈಗೊಳ್ಳಬೇಕು ಅದನ್ನೆಲ್ಲ ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಹೇಳಿದ್ರು. ಜೊತೆಗೆ ನಮ್ಮ ಜೊತೆಗೆ ಮಂತ್ರಿಗಳು ಕೂಡ ಮಾತಾಡಿದ್ರು, RB ತಿಮ್ಮಾಪುರ್. ನಾವು ಆದಷ್ಟು ಬೇಗ ಪರಿಸ್ಥಿತಿಯನ್ನು ತಹಬಂದಿಗೆ ತರಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂತ. ಒಟ್ಟಾರೆ ಸ್ಥಿತಿಗತಿಗಳು ಯಾವ ರೀತಿ ಇದೆ ರವಿ? ಹೌದು ರಂಗನಾಥ್, ನಿನ್ನೆಯಿಂದನೂ ಕೂಡ ಬಾಗಲಕೋಟೆಯ ಪರಿಸ್ಥಿತಿ ಒಂದು ರೀತಿ ಉದ್ವಿಗ್ನ ಸ್ಥಿತಿಗೆ ಬದಲಾವಣೆ ಆಗಿರುವಂಥದ್ದು. ಪ್ರಮುಖವಾಗಿ ಹೇಳಬೇಕಂದ್ರೆ ಶಿವಾಜಿ ಜಯಂತಿಯಲ್ಲಿ ಏನು ನಡೀತಾ ಇರುವಂಥ ಮೆರವಣಿಗೆಯಲ್ಲಿ ಆದಂತಹ ಕಲ್ಲು ತೂರಾಟ. ಆದರೆ ಅದು ನಿನ್ನೆ 11 ನಂತರ ಏನೋ ಎಲ್ಲೋ ಕೂಡ ಪರಿಸ್ಥಿತಿ ತಹಬಂದಿಗೆ ಬಂದಿತ್ತು, ಎಲ್ಲ ಸರಿಯಾಗಿತ್ತು. ಆದರೆ ಬೆಳಿಗ್ಗೆ ಮತ್ತೆ ಅದೇ ಹಾಡು ಅದೇ ರಾಗ ಎಂಬಂತೆ ಮತ್ತೆ ಪುನಃ ಏನು ಮತ್ತೆ ಅದೇ ಗಲಾಟೆ ಶುರುವಾಗಿರುವಂಥದ್ದು. ಯಾಕಂತಂದ್ರೆ ಈಗಾಗಲೇ 163 ಜಾರಿ ಮಾಡಿದ್ರು ಕೂಡ ಇಲ್ಲೋ ಒಂದು ಕಡೆ ಹಿಂದೂ ಕಾರ್ಯಕರ್ತರು ಮುಖಂಡರು ಸೇರಿ ಸಭೆಯನ್ನ ಮಾಡ್ತಾರೆ. ಅದಾದ ನಂತರ ಸಭೆಯಲ್ಲಿ ಏನಾಗುತ್ತೆ, ಸಭೆಯಲ್ಲಿ ಸ್ಪಷ್ಟವಾಗಿ ಒಮ್ಮತದ ನಿರ್ಣಯಕ್ಕೆ ಬರೋಕೆ ಆಗೋದಿಲ್ಲ. ಅದೇ ಒಂದು ಗೊಂದಲದಿಂದನೇ ಈ ಒಂದು ಸಮಸ್ಯೆ ಮತ್ತಷ್ಟು ಅಂದ್ರೆ ಹಿಂದೂ ಯುವಕರು ಏನಾಗಿದೆ ಅಂತಂದ್ರೆ, ಹಿಂದೂ ಯುವಕರು ನೀವು ಯಾವುದೇ ರೀತಿ ನೀವು ಶಾಂತಿ ಧೋರಣೆಯನ್ನು ಅನುಸರಿಸಬಾರದು, ಮೃದು ಧೋರಣೆಯನ್ನು ತಾಳೋದು ಯಾಕೆ? ನಾವು ಈ ಒಂದು ಯಾವ ರೀತಿ ಅವರು ಕಲ್ಲು ತೂರಾಟ ಮಾಡಿದ್ರೆ ಅದಕ್ಕೆ ನಾವು ತಕ್ಕ ಉತ್ತರವನ್ನು ಕೊಡುವ ರೀತಿಯಲ್ಲಿ ನಮ್ಮ ಹೋರಾಟ ಇರಬೇಕು ಅನ್ನೋ ಒಂದು ವಿಷಯವನ್ನ ಮಂಡಿಸೋಕೆ ಮುಂದಾಗ್ತಾರೆ. ಆದರೆ ಅವರು ಹಿರಿಯ ಹಿಂದೂ ಮುಖಂಡರು ಏನು ಹೇಳ್ತಾರೆ, ಇದ್ರ ಬಗ್ಗೆ ಒಮ್ಮೆಲೆ ದುಡ್ಕೋದು ಬೇಡ, ಕಾದು ನೋಡೋಣ ಮತ್ತು ಶೋಭಾಯಾತ್ರೆ ಬಗ್ಗೆ ಮತ್ತೊಮ್ಮೆ ಮಾಡುವ ಒಂದು ವಿಚಾರದ ಬಗ್ಗೆ ನಿರ್ಧಾರ ಮಾಡೋಣ, ಅದಕ್ಕೆ ಸೂಕ್ತವಾದಂತಹ ಸಮಯ ನೋಡಿ ಮತ್ತೆ ಒಂದು ದಿನ ಶೋಭಾಯಾತ್ರೆ ಮಾಡೋಣ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೂ ಹೆಚ್ಚಿನ ಜನರಿದ್ದಾರೆ, ಅವ್ರನ್ನ ಕೂಡ ಬಂಧಿಸಬೇಕು ಅನ್ನೋ ಒಂದು ಆಗ್ರಹವನ್ನು ಕೂಡ ನಾವು ಪೊಲೀಸರಿಗೆ ಮಾಡಿದ್ದೀವಿ. ಅವರು ಕೂಡ ಆ ಬಗ್ಗೆ ನಾವು ಕ್ರಮ ಕೈಗೊಳ್ತೀವಿ ಅನ್ನೋ ಒಂದು ಭರವಸೆಯನ್ನು ಹೇಳಿದ್ದಾರೆ. ಈ ಸದ್ಯದ ಮಟ್ಟಿಗೆ ಎಲ್ಲರೂ ಕೂಡ ನೀವು ಮನೆಗೆ ಹೋಗಿ ಅಂತ ಅನ್ನೋ ಒಂದು ಮಾತನ್ನ ಹಿಂದೂ ಹಿರಿಯ ಮುಖಂಡರು ಮತ್ತು ಅದರಲ್ಲೂ ಪ್ರಮುಖವಾಗಿ ಬಾಗಲಕೋಟೆಯ ಏನು ನಿವಾಸಿಯಾಗಿರುವಂತಹ ರಾಜ್ಯಸಭಾ ಸದಸ್ಯ ನಾರಾಯಣ್ ಸಾಬ್ ಬಾಂಡಿಗೆ ಅವರು ಇರ್ತಾರೆ, ಇನ್ನೊಂದಿಷ್ಟು ಜನ BJP ಮುಖಂಡರು ಕೂಡ ಅಲ್ಲಿ ಇರ್ತಾರೆ. ಅವರೆಲ್ಲರೂ ಕೂಡ ಯುವಕರಿಗೆ ಹೇಳುವಂತಹ ಕನ್ವಿನ್ಸ್ ಅನ್ನ ಮಾಡ್ತಾರೆ. ಆದರೆ ಯುವಕರು ಯಾವುದೇ ಕಾರಣಕ್ಕೂ ಅವರ ಮಾತನ್ನ ಕೇಳುವ ಸ್ಥಿತಿಯಲ್ಲಿ ಇರೋದಿಲ್ಲ. ಎಲ್ಲರೂ ಕೂಡ ತಾಳ್ಮೆಯನ್ನ ಕಳೆದುಕೊಂಡು ನೀವೇನಾದರೂ ಮಾಡ್ಕೊಂಡು ನಿಮ್ಮ ಮಾತಿಗೆ ಶಾಂತಿಯುತವಾಗಿ ಹೋರಾಟ ಮಾಡೋದಕ್ಕೆ, ಶಾಂತಿಯುತವಾಗಿ ಇರಲಿಕ್ಕೆ ನಮ್ಮಿಂದ ಆಗೋದಿಲ್ಲ. ನಮ್ಗೆ ಯಾವ ರೀತಿ ಅವರು ಮಾಡಿದರೆ ಅದೇ ರೀತಿ ನಾವು ಪ್ರತ್ಯುತ್ತರ ಕೊಡ್ತೀವಿ ಅಂತ ಹೇಳ್ಕೊಂಡು, ಅದ್ರ ಜೊತೆಗೆ ಇನ್ನೊಂದು ನಾವು ಈಗ ಏನು ನಗರದಲ್ಲಿ ಅಂಗಡಿಗಳಿದಾವೆ ಅವುಗಳನ್ನ ನಾವೆಲ್ಲವನ್ನು ಕೂಡ ಖುದ್ದಾಗಿ ಬಂದ್ ಮಾಡ್ತೀವಿ ಅಂತ ಹೇಳ್ಕೊಂಡು ಹಿರಿಯ ಮುಖಂಡರ ಮಾತಿಗೂ ಯಾವುದೇ ರೀತಿ ಕೇರ್ ಮಾಡದೇನೆ ಏನು ಶಿವಭವಾನಿ ಮಂದಿರದಿಂದ ಸೀದಾ ನೇರವಾಗಿ ತರಕಾರಿ ಮಾರುಕಟ್ಟೆಗೆ ಬರ್ತಾರೆ. ಅಲ್ಲಿಯೂ ಕೂಡ ಪೊಲೀಸರು ಅವ್ರನ್ನ ತಡೆಯುವಂತ ಏನು ತುಂಬಾನೇ ಹರಸಾಹಸ ಪಡ್ತಾರೆ. ಆದರೆ ಯಾವುದೇ ಕಾರಣಕ್ಕೂ, ಯಾಕಂದ್ರೆ ನೂರಾರು ಸಂಖ್ಯೆಯಲ್ಲಿ ಸೇರಿದಂಥ ಯುವಕರನ್ನ ಯಾವ ರೀತಿ ತಡೆ ಹಿಡಿಯೋದು ಅನ್ನೋದೇ ಪೊಲೀಸರಿಗೂ ಕೂಡ ಒಂದು ರೀತಿ ಕನ್ಫ್ಯೂಸ್ ಆಗಿ ಹೋಗುತ್ತೆ. ಅಂದರೆ ಒಂದು ಕಡೆ ಒಂದಿಷ್ಟು ಜನ ಕಂಟ್ರೋಲ್ ಮಾಡೋಕೆ ಹೋದರೆ ಇನ್ನೊಂದಿಷ್ಟು ಜನ ಯುವಕರು ಒಂದು ಕಡೆ ಹೋಗ್ತಾರೆ. ಈ ನಿಟ್ಟಿನಲ್ಲಿ ಯಾವ ಕಡೆಯಿಂದ ಪರಿಸ್ಥಿತಿಯನ್ನು ಹೇಗೆ ನಿಯಂತ್ರಣ ಮಾಡಬೇಕು ಅನ್ನೋದು ಕೂಡ ಪೊಲೀಸರಿಗೆ ತಿಳಿಯದಂತಹ ಪರಿಸ್ಥಿತಿ ಉದ್ಭವ ಆಗುತ್ತೆ. ಅಂತಹ ಸಂದರ್ಭದಲ್ಲಿನೇ ಕೊತ್ತಲೇಶ್ವರ ದೇವಸ್ಥಾನದಿಂದ ಮುಂಭಾಗ ಏನೋ ಒಂದು ಹಳೆ ಬಾಗಲಕೋಟೆಯಲ್ಲಿರುವಂತಹ ಒಂದು ಮಾಂಸದ ಮಾರುಕಟ್ಟೆ ಮುಂಭಾಗದಲ್ಲಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಮಾಂಸದ ಅಂಗಡಿಗಳು ಕೂಡ ಏನು ಉದ್ರಿಕ್ತರು ಕಲ್ಲನ್ನು ತೂರಾಡಿರುವಂಥದ್ದು, ಅಲ್ಲಿನೂ ಕೂಡ ಅಂಗಡಿಗಳಿಗೆ ಕಲ್ಲು ಬೀಸಿ ಮತ್ತಷ್ಟು ಪರಿಸ್ಥಿತಿ ಹದಗೆಡುವಂಥ ವಾತಾವರಣ ನಿರ್ಮಾಣವಾಗಿತ್ತು. ಅದಾದ ನಂತರ ಪೊಲೀಸರು ಅವರನ್ನು ಅಲ್ಲಿ ಲಘು ಲಾಠಿ ಪ್ರಹಾರ ಮಾಡಿ ಅಲ್ಲಿಂದ ಓಡಿಸುವಂತಹ ಕೆಲಸ ಆಯಿತು. ಅದಾದರೂ ಕೂಡ
ಮತ್ತೆ ತರಕಾರಿ ಮಾರ್ಕೆಟ್ಗೆ ಹೋಗೋಕೆ ಮುಂದಾಗ್ತಾರೆ. ಅಲ್ಲಿರುವಂತಹ ಮಹಿಳೆಯರು, ತರಕಾರಿ ವ್ಯಾಪಾರಸ್ಥ ಮಹಿಳೆಯರು ಬಂದು ಇಲ್ಲೇಕೆ ಬಂದಿರಿ, ನೀವು ಈಗಾಗಲೇ ನಮ್ಮ ಅಂಗಡಿಗಳನ್ನ ಹಾನಿ ಮಾಡಿದ್ರಿ, ಮತ್ತೆ ಯಾಕೆ ಬಂದಿರಿ ಅನ್ನೋ ನಿಟ್ಟಿನಲ್ಲಿ ವಾದ ವಿವಾದ ನಡೆಯುತ್ತೆ. ಅದನ್ನು ಕೂಡ ಪೊಲೀಸರು ಹೇಗೂ ಮಾಡಿ ಪರಿಸ್ಥಿತಿ ನಿಭಾಯಿಸಕ್ಕೆ ಮುಂದಾಗ್ತಾರೆ. ಅಲ್ಲಿಂದ ನಂತರದ ಮತ್ತೊಂದು ದಿಕ್ಕಿನ ಹತ್ರ ಯುವಕರು ಹೋಗ್ತಾರೆ, ಅಂದ್ರೆ ಮತ್ತೊಂದು ಮಾರುಕಟ್ಟೆ ಹಣ್ಣಿನ ಅಂಗಡಿಗೆ ಹೋಗ್ತಾರೆ. ಇಂತಹ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜಮಾವಣೆ ಆಗಿರುವಂತಹ ಯುವಕರು ಮತ್ತೆ ಅಂಗಡಿಯನ್ನ ಬಂದ್ ಮಾಡ್ಕೊಂಡು ಹೋಗೋದನ್ನ ಕಂಡು ಸ್ವತಃ ಅಂಗಡಿ ಮಾಲೀಕರೇ ಮತ್ತಷ್ಟು ಪರಿಸ್ಥಿತಿ ಏನಾದರೂ ಹೆಚ್ಚಾದ್ರೆ ನಮ್ಮ ಅಂಗಡಿಗಳಿಗೆ ಕಲ್ಲು ಬೀಳ್ಬೋದು ಅನ್ನೋ ಉದ್ದೇಶದಿಂದ ಸ್ವತಃ ಅಂಗಡಿ ಮಾಲೀಕರೇ ತಮ್ಮ ಅಂಗಡಿಗಳನ್ನ ಬಂದ್ ಮಾಡೋಕೆ ಮುಂದಾಗ್ತಾರೆ. ಇಂತಹ ಸಂದರ್ಭದಲ್ಲಿ ಪೊಲೀಸರು ಸದ್ಯದ ಮಟ್ಟಿಗೆ ಅವರನ್ನ ನಿಧಾನಗತಿಯಲ್ಲಿ ಎಲ್ಲೆಲ್ಲಿ ಹೋಗ್ತಾರೆ, ಯಾವ್ಯಾವ ಮಾರ್ಕೆಟ್ ಹೋಗ್ತಾರೆ, ಆ ಮಾರ್ಕೆಟ್ ಲಿಂದ ತೋರಿಸಿ ಸ್ಥಿತಿಗತಿಗಳು ಯಾವ ರೀತಿ ಇದೆ ಅಂತ ಒಂದ್ಸರಿ ತೋರಿಸಿ, ಒಂದ್ಸರಿ ಕ್ಯಾಮ್ರಾ ತಿರುಗಿಸಿ. ಏನು ಸದ್ಯದ ಮಟ್ಟಿಗೆ ನಾನು ಈಗ ರಂಗನಾಥ್ ತೋರಿಸ್ತಾ ಇದ್ದೀನಿ. ಅಂದ್ರೆ ಇಷ್ಟು ಈ ಒಂದು ಘಟನೆಯ ಬಗ್ಗೆ ಹೇಳೋದಾದ್ರೆ, ಈ ಒಂದು ಮಾರ್ಕೆಟ್ ನಲ್ಲಿ ಏನು ಇದೇ ಒಂದು ಜಾಗದಲ್ಲಿನೇ ಯುವಕರು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ರು. ಅವರೆಲ್ಲರನ್ನೂ ಕೂಡ ಪೊಲೀಸರು ಯಾವುದೇ ಅಂಗಡಿಗಳಿಗೆ ಏನು ತೊಂದರೆ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವ್ರನ್ನ ಫಾಲೋ ಮಾಡ್ತಾನೆ ಬರ್ತಾರೆ. ಮತ್ತು ಯುವಕರು ಬರ್ತಾ ಇರೋದನ್ನ ನೋಡಿ ಅಂಗಡಿ ಮಾಲೀಕರು ತಮ್ಮ ಅಂಗಡಿಗಳನ್ನ ಮುಚ್ಕೊಂಡು ಹೋಗ್ತಾ ಇರುವಂತದ್ದು. ಇದು ಬಾಗಲಕೋಟೆಯ ಕಿರಾಣಿ ಮಾರುಕಟ್ಟೆ ಇರುವಂತಹ ಒಂದು ಪ್ರಮುಖವಾದಂತಹ ಏನು ಪ್ರದೇಶ. ಇಲ್ಲಿಂದ ಮತ್ತೆ ಮುಂಭಾಗದಲ್ಲಿ, ನನ್ನ ಬಲಭಾಗದಲ್ಲಿ ನಾನು ತೋರಿಸೋದಾರೆ, ಇಲ್ಲೊಂದಿಷ್ಟು ಜನ ಏನು ಯುವಕರು ಇಲ್ಲಿ ಸ್ಥಳೀಯರು ನಿಂತಿದ್ದಾರೆ. ಈ ಒಂದು ಪ್ರದೇಶದಲ್ಲಿ ಇಲ್ಲಿಗೆ ತಂದವ್ರನ್ನ ಪೊಲೀಸರು ಬಿಡ್ತಾರೆ. ಅಂದ್ರೆ ಈ ಭಾಗದಲ್ಲಿ ಇದು ಮಡುಪೇಟೆ ಅಂತ ಏನು ಬಾಗಲಕೋಟೆಯಲ್ಲಿ ಕರೀತಾರೆ. ಇಲ್ಲಿಗೆ ಸೇರಿದಂತ ಹೆಚ್ಚಿನ ಯುವಕರು ಆ ಒಂದು ಸಭೆಯಲ್ಲಿ ಭಾಗಿಯಾದಂಥವ್ರು ಅವರೇ ಅಂಗಡಿಯನ್ನ ಬಂದ್ ಮಾಡೋಕೆ ಮುಂದಾಗಿರುವಂತಹ ವಿಚಾರ. ಅವ್ರನ್ನ ಎಲ್ಲರನ್ನೂ ಇಲ್ಲಿ ಕರ್ಕೊಂಡ್ಬಂದು ಇದೇ ಭಾಗದಲ್ಲಿರುವಂತಹ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರ ಮನೆಗಳಿರುವಂಥ ಪ್ರದೇಶದಲ್ಲಿ ಅವರವರ ಮನೆಗಳಿಗೆ ಕಳಿಸಿ ಸದ್ಯದ ಮಟ್ಟಿಗೆ ಇಲ್ಲಿ ಕಾಮ್ ಆಗಿರುವಂಥ ವಾತಾವರಣ, ಶಾಂತಿ ರೀತಿಯಿಂದ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಆದರೂ ಕೂಡ ಪರಿಸ್ಥಿತಿ ಬಾಗಲಕೋಟೆಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದ್ದು, ಯಾವಾಗ ಯಾವ ಯುವಕರು ಏನು ಮಾಡ್ತಾರೆ ಅನ್ನುವಂಥ ಒಂದು ಹೇಳಲಿಕ್ಕೆ ಬಾರದಂಥ ಸ್ಥಿತಿ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು ನಡೀತಾ ಇದೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ರವಿ.